ಯಾವಾಗಲೂ ನೀವು ಈ ಗಾಡಿ ಐತೆ ಅಂದರೆ ಇದೊಂದು ಸ್ಕ್ರೂ ಡ್ರೈವರ್ ನೀವು ಮಡಿಕೊಂಡಿರ್ಬೇಕು. ಇಲ್ಲ ಅಂತಂದರೆ ದಾರಿಲಿ ನಿಂತ್ಕೋತದೆ ನೋಡಿ. ಇದನ್ನು ಈ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ, ಇದು ರಿಮೂವ್ ಮಾಡಿದ್ರೆ ಮತ್ತೆ ಇದು ರೀಫಿಕ್ಸ್ ಮಾಡಿದಾಗ ಸಿಸ್ಟಮ್ ಆಟೋಮೆಟಿಕ್ಕಾಗಿ ರಿಬೂಟ್ ಆಗುತ್ತೆ, ಮತ್ತು ಗಾಡಿ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್ ಮಾಡಿ ಅಷ್ಟೇ. ಈ ರೀತಿ ಇದು ಮಾಡಿದಾಗ ನೋಡಿ ಸ್ನೇಹಿತರೆ, ಈ ಓಲಾ ಗಾಡೀಲಿ ಇದೊಂದು ರೆಗ್ಯುಲರಾಗಿ ಸಮಸ್ಯೆ ನಮಗೇನು ಬರ್ತಿದೆ ಅಂದರೆ, ಚಾರ್ಜಿಂಗ್ ಪಾಯಿಂಟ್ ಆನ್ ಮಾಡಿದ್ದೀನಿ, ನೈಟು ಚಾರ್ಜ್ ಆಗ್ತಿದೆ ಅಂತ ಆನ್ ಮಾಡ್ಬಿಟ್ಟು ಹೋಗಿದ್ದೀನಿ. ನೋಡಿ ಚಾರ್ಜಿಂಗ್ ಆನಲ್ಲ ಇದೆ, ಬಟ್ ಫ್ಯಾನ್ ರನ್ ಆಗೋಲ್ಲ, ಚಾರ್ಜಿಂಗು ತೊಗೊಳಲ್ಲ. ನೋಡಿ ಲಾಕ್ ಬಟನ್ನ ಎಷ್ಟು ಇದು ಮಾಡಿದ್ರು ಡಿಸ್ಪ್ಲೇ ಆನ್ ಆಗೋಲ್ಲ. ಈ ರೀತಿ ಆಗುತ್ತೆ. ಇದು ನನಗೆ ಮೊದಲನೇ ಸರಿ ಅಲ್ಲ, ಇದೇನು ಇಶ್ಯೂ ಅಂತ ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರು ಅವ್ರು ರೆಸ್ಪಾನ್ಸ್ ಮಾಡೋದಿಲ್ಲ. ಕೊನೆಗೆ ನಾನು ಓಲಾ ಸರ್ವಿಸ್ ಸೆಂಟ್ರಿಗೆ ತೊಗೊಂಡಿದ್ರಲ್ಲ ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ದು, ಈ ಡಿಕ್ಕಿ ಇದೆ, ಡಿಕ್ಕಿ ಒಳಗಡೆ ಒಂದು ಕನೆಕ್ಟ್ರ್ ಬರ್ತದೆ, ಆ ಕನೆಕ್ಟ್ರನ್ನ ರಿಮೂವ್ ಮಾಡಿ ಮತ್ತೆ ನೀವು ಕನೆಕ್ಟ್ ಮಾಡಿದಾಗ ಮತ್ತೆ ಅದು ರೀಸೆಟ್ ಆಗುತ್ತೆ ಅಂತ ಹೇಳ್ತಾರೆ. ಆ ಕನೆಕ್ಟ್ರನ್ನ ನಾವೀಗ ತೆಗಿಬೇಕು ಅಂತಂದರೆ ಎಷ್ಟು ಸರ್ಕಸ್ ಮಾಡಬೇಕು ಅಂದರೆ ಡಿಕ್ಕಿ ಓಪನ್ ಆಗೋಲ್ಲ. ಇಲ್ಲೊಂದು ಲಾಕ್ ಇದೆ ನೋಡಿ, ಇಲ್ಲೇನೊಂದು ಲಾಕ್ ಕಾಣ್ತಿದೆಯಲ್ಲ, ಏನೊಂದು ಲಾಕ್ ಕಾಣ್ತಿದೆಯಲ್ಲ, ಆ ಲಾಕ್ನ ಸ್ಕ್ರೂ ಡ್ರೈವರಿಂದ ಅನ್ಲಾಕ್ ಮಾಡಿ ಆ ಲಾಕ್ ತೆಗೆದು ಡಿಕ್ಕಿ ಓಪನ್ ಮಾಡಿ ಅಲ್ಲಿಂದ ಆ ಸರ್ಕ್ಯೂಟ್ನ ಬ್ರೇಕ್ ಮಾಡಿದ್ರೆ ಆವಾಗ ಅನ್ಲಾಕ್ ಆಗುತ್ತೆ. ಅಲ್ಲಿಂದ ಮತ್ತೆ ಚಾರ್ಜ್ ಶುರು ಆಗುತ್ತೆ. ತೋರಿಸ್ತೀನಿ ನೋಡಿರಿ ನಿಮ್ಗೆ ಹೆಂಗೆ ಮಾಡಬೇಕು ಅಂತ. ಇವಾಗ ಇದನ್ನ ನೋಡಿ, ಈ ಒಂದು ಪಾಯಿಂಟ್ ಏನಿದೆಯಲ್ಲ ಇದನ್ನು ಬ್ರೇಕ್ ಮಾಡಬೇಕು ಫಸ್ಟು. ನೋಡಿ ಈ ರೀತಿ ಬರುತ್ತೆ. ಇದನ್ನು ತೆಗೆದಾದ್ಮೇಲೆ ಮತ್ತೆ ಇದನ್ನು ಪುಷ್ ಮಾಡಬೇಕು. ನೋಡಿ ಈ ರೀತಿ ಲಾಕ್ ಇರುತ್ತೆ, ಈ ಥರ ಲಾಕ್ ತೆಗಿಬೇಕು. ನೋಡಿ ಇವೆರಡರ ಲಾಕ್ನ ಅನ್ಲಾಕ್ ಮಾಡಾದ್ಮೇಲೆ ನಮಗೆ ಇದನ್ನು ತೆಗಿಯುವ ವಿಡಿಯೋಗೆ ತೆಗಿ ಬನ್ನಿ. ಇವು ಅನ್ಲಾಕ್ ಮಾಡಿದ್ಮೇಲೆ ಈ ರೀತಿ ಬರ್ತದೆ. ಈ ರೀತಿ ಡಿಕ್ಕಿ ಓಪನ್ ಮಾಡಿಕೊಂಡು ತಗೊಂಬನ್ನಿ, ತಗೋ. ಡಿಕ್ಕಿ ಓಪನ್ ಮಾಡಿದ್ಮೇಲೆ ಇಲ್ಲಿ ಈ ರೀತಿ ಏನಿದೆಯಲ್ಲ ಸರ್ಕ್ಯೂಟು, ಇದನ್ನು ನಾವು ಬ್ರೇಕ್ ಮಾಡಿ ರಿಮೂವ್ ಮಾಡಿ ಮತ್ತೆ ರೀಕನೆಕ್ಟ್ ಮಾಡಿದ್ರೆ ಮತ್ತೆ ಓಪನ್ ಆಗುತ್ತೆ, ಮತ್ತೆ ಸಿಸ್ಟಮ್ ರೀಸ್ಟಾರ್ಟ್ ಆಗುತ್ತೆ. ತೋರಿಸ್ಬಿಡ್ತೀನಿ ನಿಮಗೆ ನೋಡಿ. ಈ ರೀತಿಯಿಂದ ಸರ್ಕ್ಯೂಟ್ ಬ್ರೇಕ್ ಮಾಡಬೇಕು, ಬ್ರೇಕ್ ಮಾಡಿ ಮತ್ತೆ ರೀಕನೆಕ್ಟ್ ಮಾಡಿದ್ರೆ ಮತ್ತೆ ಗಾಡಿ ಚಾಲು ಆಗುತ್ತೆ. ನೋಡಿ ಇದನ್ನು ಈ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ, ಇದು ರಿಮೂವ್ ಮಾಡಿದ್ರೆ ಮತ್ತೆ ಇದನ್ನು ರೀಫಿಕ್ಸ್ ಮಾಡಿದಾಗ ಸಿಸ್ಟಮ್ ಆಟೋಮೆಟಿಕ್ಕಾಗಿ ರಿಬೂಟ್ ಆಗುತ್ತೆ, ಮತ್ತು ಗಾಡಿ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್ ಮಾಡಿ ಅಷ್ಟೇ. ಈ ರೀತಿ ಇದು ಮಾಡಿದಾಗ ನೋಡಿ ರೀಬೂಟ್ ಆಗ್ತಾ ಇದೆ ಈಗ. ಯಾವಾಗಲೂ ನೀವು ಈ ಗಾಡಿ ಐತೆ ಅಂದರೆ ಇದೊಂದು ಸ್ಕ್ರೂ ಡ್ರೈವರ್ ನೀವು ಮಡಿಕೊಂಡಿರ್ಬೇಕು. ಇಲ್ಲ ಅಂತಂದರೆ ದಾರಿಲಿ ನಿಂತ್ಕೋತದೆ, ಆವಾಗ ಹಣೆ ಬರ ಅನುಭವಿಸ್ಬೇಕು. ಅರ್ಜೆಂಟಾಗಿ ತೋರಿಸ್ದಂಗೆ ಇದೊಂದು ಇಶ್ಯೂ ನಮಗೆ ಫ್ರೀಕ್ವೆಂಟಾಗಿ ಬರ್ತಾಯಿದೆ ವೆಹಿಕಲ್ಲಿ. ನಾನು ಕಂಟಿನ್ಯೂಸ್ ಆಗಿ ರೀಚ್ ಆಗಿದ್ದೀನಿ ಸರ್ವಿಸ್ ಸೆಂಟರ್ಗೆ, ಅವ್ರ ಕಡೆಯಿಂದ ಏನು ಪ್ರಾಪರ್ ರೆಸ್ಪಾನ್ಸ್ ಇಲ್ಲ. ಆ ಮೀನ್ ವೈಲ್ ಹಂಗೇನೆ ಅದ್ರ ಜೊತೆ ಕಸ್ಟಮರ್ ಕೇರಲ್ಲೂ ನಿಮ್ಗೆ ಆಫೀಸ್ ಬರುತ್ತೆ, ಆ್ಯಪಲ್ಲಿ ಹೋಗಿ ಸಪೋರ್ಟ್ ಅಂತ, ಸಪೋರ್ಟಲ್ಲಿ ಹೋಗಿ ನೀವು ಟಿಕೆಟ್ ರೇಸ್ ಮಾಡಿದ್ರು ಆಟೋಮೆಟಿಕ್ಕಾಗಿ ಟಿಕೆಟ್ನ ವಿತಿನ್ 2 ಡೇಸಲ್ಲಿ ಏನು ಕನ್ಫರ್ಮೇಷನ್ ಇಲ್ಲ, ಟಿಕೆಟ್ ನಂಬರ್ ಇಲ್ಲ, ಏನಿಲ್ಲ, ಆಟೋಮೆಟಿಕ್ 2 ಡೇಸ್ ಆದಮೇಲೆ ಟಿಕೆಟ್ನ ಶೇರ್ ಮಾಡಿಬಿಟ್ಟು ಕ್ಲೋಸ್ ಮಾಡಿದ್ದೀವಿ ಸ್ಟೇಟಸ್ ಅಂತ ರಿಪ್ಲೈ ಆಗ್ತಾರೆ. ಏನೊಂದು ಪ್ರಾಪರ್ ರೆಸ್ಪಾನ್ಸ್ ಇಲ್ಲ ಸರ್ವಿಸ್ ಸೆಂಟರಿಂದ. ಅಟ್ಲೀಸ್ಟ್ ಒಂದು ಗೈಡ್ಲೈನ್ಸ್ ಇಲ್ಲ, ಈ ಥರ ಆದರೆ ಏನು ಮಾಡಬೇಕು ಅಂತ.
ಅಟ್ಲೀಸ್ಟ್ ನಮಗೆ ಓಲಾ ಸರ್ವಿಸ್ ಸೆಂಟರ್ ನಾನು ಹೋಗಿ ವೆಹಿಕಲ್ ತಗೊಂಡಿರೋದ್ರಿಂದ ಅಲ್ಲಿ ಅಟ್ಲೀಸ್ಟ್ ಎಕ್ಸಿಕ್ಯೂಟಿವ್ಸ್ ರೆಸ್ಪಾನ್ಸ್ ಮಾಡ್ತಾರೆ. ಹಿಂಗಲ್ಲ ಸರ್ ಹಿಂಗೆ ಮಾಡಿ ಅಂತ ಅಟ್ಲೀಸ್ಟ್ ಫೋನ್ ಎತ್ತಿ ಏನಾದ್ರು ರೆಸ್ಪಾನ್ಸ್ ಮಾಡೋದು ಮಾಡಿರ್ತಾರೆ, ಗೊತ್ತಾಯ್ತು ನನಗೆ ಅಟ್ಲೀಸ್ಟ್ ಹಿಂಗೆ ಮಾಡಬೇಕು ಅಂತ. ಗೊತ್ತಿಲ್ಲ ಅಂದ್ರೆ ಏನು ಮಾಡೋದು? ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಓಲಾ ಸರ್ವಿಸ್ ಸೆಂಟರ್ಸ್, ಅವ್ರ ಕಡೆಯಿಂದ ಪ್ರಾಪರ್ ರೆಸ್ಪಾನ್ಸ್ ಇಲ್ಲ. ನೋಡಿ ಈ ಥರ ಇಶ್ಯೂಸ್ ನನಗೆ ಇದು 3ನೇ ಸರಿ ಆಗ್ತಾ ಇರೋದು. ಎನಿ ಟೈಮ್ ನಾನು ಸ್ಕೂಟರ್ ಕಿಟ್ ಇಟ್ಕೊಂಡು ಓಡಾಡೋಕ್ಕಂತ ನೋಡಿ ಈ ಥರ. ಮತ್ತೆ ಈ ಒಂದು ಲಾಕ್ ಇದೆ, ಈ ಒಂದು ಲಾಕ್ನ ತೆಕ್ಕೊಳ್ಬೇಕು, ಮತ್ತೆ ಬ್ರೇಕ್ ಮಾಡಬೇಕು, ಮತ್ತೆ ಹಾಕಬೇಕು. ಈ ಥರ ನಾ 2 ಕೆಲಸ ಮಾಡ್ಕೊಂಡು ಕೂತ್ಕೋಬೇಕು ನೋಡಿ. ಮತ್ತೆ ಇದನ್ನ ಇಲ್ಲಿ ನಾನು ಆಗಲೇ ನಿಮಗೆ ರಿಮೂವ್ ಮಾಡೋ ತೋರಿಸಲ್ಲ, ಮತ್ತೆ ಈ ಥರ ಫಿಕ್ಸ್ ಮಾಡ್ಕೊಂಡು ಹೋಗ್ಬೇಕು. ಇದೊಂದು ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕು ಓಲಾ ಕಡೆಯಿಂದ. ಮತ್ತೆ ನಾನು ಟಿಕೆಟ್ ರೈಸ್ ಮಾಡಿದ್ದೀನಿ, ನೋಡೋಣ ಯಾವಾಗ ನನಗೆ ರೆಸ್ಪಾನ್ಸ್ ಬರುತ್ತೆ ಅಂತ. ಇಷ್ಟು ದಿನ ಇದೊಂದು ಫ್ರೀಕ್ವೆಂಟ್ಲಿ ಬರ್ತಾರೆ ಇಶ್ಯೂಸ್ ಸ್ನೇಹಿತರೆ. ಇದೊಂದು ನಿಮಗೆ ತೋರಿಸ್ಬೇಕು ಅಂತ ಅಪ್ಡೇಟ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಇಷ್ಟು ಥ್ಯಾಂಕ್ ಯು ಸೊ ಮಚ್.